लगा किताबें झांकती हैं बंद अलमारी के शीशों से। किताबें झांकती हैं बंद अलमारी के शीशों से, बड़ी हसरत से तकती हैं, महीनों अब मुलाकातें नहीं होती। ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು. ಪುಸ್ತಕಗಳನ್ನು ಕೈಯಾಗಿ ಹಿಡಿದು ಓದುವ ಸುಖನೇ ಬೇರೆ. ಸ್ಕ್ರೀನ್ ಸಮಯ ಹೆಚ್ಚಾದಷ್ಟು ಪುಸ್ತಕ ಓದುವ ಸುಖದಿಂದ ನಾವು ವಂಚಿತರಾಗತ್ತೀವಿ. ಹಂಗೆ ನಾವು ಹೆಂಗೆ ಪುಸ್ತಕಗಳನ್ನು ಮಿಸ್ ಮಾಡ್ಕೋತೀವೋ ಪುಸ್ತಕನೂ ನಮಗೆ ಹಾಗೆ ಮಿಸ್ ಮಾಡ್ಕೋತಾವಂತ. ಗುಲ್ಜಾರ್ ಅವರು ಈ ಪುಸ್ತಕದ ಕಪಾಟಿನ ಗಾಜಿನೊಳಗಿನಿಂದ ಅನ್ನೋ ಕವಿತಾದೊಳಗೆ ಇದನ್ನು ಭಾಳ ಚಂದ ಹೇಳಾರ. ಪುಸ್ತಕಗಳು ಇಣುಕುತ್ತಿವೆ ಮುಚ್ಚಿದ ಕಪಾಟಿನ ಗಾಜುಗಳಿಂದ, ಅಗಾಧ ನಿರೀಕ್ಷೆಗಳೊಂದಿಗೆ ಮಲಗಿವೆ. ತಿಂಗಳುಗಳೇ ಕಳೆದವಲ್ಲ ಭೇಟಿಯಾಗಿ. ಪುಸ್ತಕದ ಸಖ್ಯದಲ್ಲಿ ಕಳೆಯುತ್ತಿದ್ದ ಸಂಜೆಗಳೆಲ್ಲ ಕಳೆದು ಹೋಗಿವೆ ಕಂಪ್ಯೂಟರ್ನ ಪರದೆಯ ಮೇಲೆ. ಪ್ರಕ್ಷುಬ್ಧವಾಗಿವೆ ಪುಸ್ತಕಗಳೆಲ್ಲ. ಕೆಲವೊಮ್ಮೆ ನಡೆಯುತ್ತವೆ ನಿದ್ದೆಯಲ್ಲೇ. ಯಾವತ್ತೂ ಕ್ಷೀಣಿಸಿದ ಸೆಲ್ಗಳಿದ್ದಂತೆ ತಾ ಹೇಳುತ್ತಿದ್ದ ಮೌಲ್ಯಗಳನ್ನೆಲ್ಲ ನಿಟ್ಟಿಸುತ್ತಿವೆ ನಿರೀಕ್ಷೆಯ ಕಂಗಳಿಂದ. ಅದೇಳುವ ಬಾಂಧವ್ಯಗಳೆಲ್ಲ ಉದುರಿ ಸುರುಳಿಗಟ್ಟಿವೆ. ಯಾರಾದರೂ ಪುಟ ತಿರುವಿದರೆ ಅದೆಷ್ಟೋ ಪದಸುಮಗಳುದುರಿ ಬಿದ್ದಿವೆ, ಎಲೆಗಳಿರದ ಒಣಟೊಂಗೆಗಳಂತಾಗಿವೆ. ಇಲ್ಲೀಗ ಯಾವ ಹೂವೂ ಅರಳುವುದಿಲ್ಲ. ಬಹು ಉಪಯೋಗಗಳಿವೆ. ಮಣ್ಣಿನ ಕಣಗಳಂತೆ ಚದುರಿ ಬಿದ್ದಿವೆಯಲ್ಲ, ಪರಿತ್ಯಕ್ತಗೊಂಡಿವೆ ಗ್ಲಾಸುಗಳಿಂದಲೂ ಅವು. ಪುಟ ತಿರುಗಿಸುವ ರುಚಿಯೊಂದು ನಾಲಿಗೆಯ ಮೇಲಿತ್ತಲ್ಲ, ಈಗ ಬೆರಳಿನ ಕ್ಲಿಕ್ಕೊಂದು ಜೋಂಪೊಳು ಕಳೆದು ಹೋಗುತ್ತಿದೆ. ಪರದೆಯ ಮೇಲೆ ಬದುಕಿನ ಪದರಗಳೆಲ್ಲ ಬಿಚ್ಚಿಕೊಳ್ಳುತ್ತಿವೆ. ಪುಸ್ತಕಗಳೊಂದಿಗಿದ್ದ ಖಾಸಗಿ ಬಂಧ ಕಳಚಿಕೊಳ್ಳುತ್ತಿದೆ. ಒಮ್ಮೆ ಎದೆಗಾನಿಸಿಕೊಂಡು ಮಲಗುತ್ತಿದ್ದರೆ ಕೆಲವೊಮ್ಮೆ ಮಡಿಲೊಳಗಿರುತ್ತಿದ್ದವು. ಕೆಲವೊಮ್ಮೆ ಮೊಣಕಾಲ ಮೇಲೆ ಬದುಕಿಗೆದುರಾದಂತೆ ಬೇವಿನ ನೆರಳಲ್ಲಿ ಓದುತ್ತಲೇ ನತಮಸ್ತಕರಾಗುತ್ತಿದ್ದೆ. ಆ ಓದು, ಅರಿವಿನ ಹರವು ಸಿಗುತ್ತಲೇ ಇರಬಹುದು ಮುಂದೆಯೂ. ಆದರೆ ಆ ಪುಸ್ತಕಗಳಲ್ಲಿ ಸಿಗುತ್ತಿದ್ದ ಒಣಗಿದ ಹೂ ಮತ್ತು ನಿರೀಕ್ಷೆಯ ಪರಿಮಳ. ಪುಸ್ತಕ ಕೇಳುವ, ಬೀಳಿಸುವ, ಎತ್ತಿಕೊಡುವ ನೆಪದಲ್ಲಿ ಬೆಸೆಯುತ್ತಿದ್ದವಲ್ಲ ಬಾಂಧವ್ಯ, ಅವೆಲ್ಲ ಏನಾಗಬಹುದು? ಬಹುಶಃ ಅವೆಲ್ಲ ಈಗ ಆಗಲಿಕ್ಕಿಲ್ಲ.